ವೆಲ್ಕಮ್ ಬ್ಯಾಕ್. ಇವತ್ತು ಸಾಕಷ್ಟು ಕುತೂಹಲ ಇರುವಂತದ್ದು ಗೆಲುವಿನ ಓಟ ಮುಂದುವರಿಸುತ್ತಾ ಭಾರತ, ಅದಕ್ಕೆ ಬ್ರೇಕ್ ಹಾಕುತ್ತಾ ಸೌತ್ ಆಫ್ರಿಕಾ ಅನ್ನುವಂತ ಕುತೂಹಲ ಇದೆ. ಬಿಕಾಸ್ ಎರಡೂ ಕೂಡ ಈ ವಿಶ್ವಕಪ್ ನಲ್ಲಿ ತುಂಬಾ ಬಲಿಷ್ಠ ತಂಡಗಳು ಯಾವ್ದಾದ್ರು ಇದ್ರೆ ಅದು ಭಾರತ ಮತ್ತೆ ದಕ್ಷಿಣ ಆಫ್ರಿಕಾನೇ. ಸೊ ಹೀಗಾಗಿ ತುಂಬಾ ರೋಚಕತೆಯಿಂದ ಕೂಡಿರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಕೂಡ ಇರುವಂತದ್ದು. ಮಾತನಾಡ್ತಾ ಹೋಗ್ತಾ ಇದ್ವಿ ನಾವು. ನಮ್ಮ ಜೊತೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೇದಂ ಜೈಶಂಕರ್ ಸರ್, ಹಿರಿಯ ಕ್ರೀಡಾ ವರದಿಗಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇವತ್ತಿನ ಮ್ಯಾಚ್ ನಲ್ಲಿ? ಬಿಕಾಸ್ ಎರಡು ಕೂಡ ತುಂಬಾ ಬಲಿಷ್ಠವಾಗಿರುವಂತ ಟೀಮ್ಗಳು, ಯಾರು ಗೆಲ್ತಾರೆ ಸೋಲ್ತಾರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆದ್ರೂ ಕೂಡ ನಾವ್ ಹೇಳೋದು ಇಂಡಿಯಾನೇ ಅಂತ. ಕರೆಕ್ಟ್, ಇಂಡಿಯಾನೇ. ನೀವು ನಿಮ್ದು ಬಯಸಿಲ್ಲ, ಬಯಸಿಲ್ಲದೆ ಮಾತಾಡ್ತಾ ಇದ್ದೀರಾ. ಇಂಡಿಯಾನೇ ಇಲ್ಲ. ಈ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ನಮ್ಗೆ, ಯಾಕಂದರೆ ಇದು ಟಾಪ್ ಪೊಸಿಷನ್ ಡಿಸೈಡ್ ಮಾಡುತ್ತೆ. ಸೊ ಟಾಪ್ ಪೊಸಿಷನ್ ಅಂದರೆ ನಂಬರ್ 1 ವರ್ಸಸ್ ನಂಬರ್ 4 ಆಗುತ್ತೆ, ನಂಬರ್ 3 ವರ್ಸಸ್ ನಂಬರ್ 2 ಆಗುತ್ತೆ. ಸೊ ನಮ್ಮದು ಟಾಪ್ ಪೊಸಿಷನ್ಗೆ ಬರ್ಬೇಕು ನಾವು, ಯಾಕಂದರೆ ಎಕ್ಸ್ಪೆಕ್ಟೇಷನ್ಸು ಹಂಗೆ ಇದೆ. ಬಟ್ ಆ್ಯಂಡ್ ಮೊಮೆಂಟಮ್ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಈ ಫೈನಲ್ಸ್ ಅಂದರೆ ನನ್ನ ಪ್ರಕಾರ ಅದು ಹೊಸ ಟೂರ್ನಮೆಂಟೇ. ಈ ಲೀಗ್ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ, ಅದು ಹೊಸ ಟೂರ್ನಮೆಂಟ್ ಥರನೇ. ಬಟ್ ಆ ಹೊಸ ಟೂರ್ನಮೆಂಟ್ಗೆ ಹೋಗುವಾಗ ಅಂಥ ಕಾನ್ಫಿಡೆನ್ಸ್ ಬರಬೇಕು ನಮಗೆ. ಸೊ ಈ ಡೆಫಿನೆಟ್ಲಿ ಈ ಮ್ಯಾಚ್ ಗೆದ್ದರೆ ನಾವು ನಂಬರ್ 1 ಆಗ್ತೀವಿ. ಇಲ್ಲಾಂದರೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ, ಪರ್ಮುಟೇಷನ್ಸು, ಕಾಂಬಿನೇಷನ್ಸು, ರನ್ ರೇಟು, ಅದು ಇದೆಲ್ಲ ನೋಡ್ತಾ ಇರ್ತಾರೆ. 4 ಸ್ವಲ್ಪ ವೀಕರ್ ಕಂಪೇರ್ ಟು 2-3 ಅಂತ ಇಲ್ಲ, ಅದು ವೀಕರ್ ಒಂದು. ಬಟ್ ಕಾನ್ಫಿಡೆನ್ಸ್ಗೂ, ಯಾಕಂದರೆ ಮೊಮೆಂಟಮ್ ಕ್ಯಾರಿ ಆಗಬೇಕು ಅಂತ ವರ್ಲ್ಡ್ ಕಪ್ ಇರುವಾಗ ಅದು ಡೆಫಿನೆಟಾಗಿ ಬೇಕಾಗತ್ತೆ. ಈ ಸೌತ್ ಆಫ್ರಿಕಾ ಅಫ್ಕೋರ್ಸ್ ಅವರು ಯಾವಾಗಲೂ ಚೋಕರ್ಸ್ ಅಂತ ಗೊತ್ತು. ಬಟ್ ಅವ್ರು ಈ ಮ್ಯಾಚ್ ಚೋಕ್ ಮಾಡ್ತಾರ, ಅಲ್ಲ ನೆಕ್ಸ್ಟ್ ಮ್ಯಾಚ್ ಚೋಕ್ ಮಾಡ್ತಾರ, ಹಂಗೆ ನೋಡಬೇಕು ಯಾವಾಗ ಚೋಕ್ ಮಾಡ್ತಾರಂತ. ಸೊ ನಮಗೂ ಏನಂದರೆ ನೋಡಿದ್ದೀರಾ, ಅವರು ನೆದರ್ಲೆಂಡ್ಸ್ ಮೇಲೆ ಚೇಸ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಸೊ ಅದನ್ನು ಬಿಡಬಾರ್ದು, ಅವ್ರ ಹಿಂದೆನೇ ಇರಬೇಕು. ನಮ್ಮ ಪ್ರಾಬ್ಲಮ್ ಏನಂದರೆ ನಮಗೆ ಇವಾಗ 6th ಆಪ್ಷನ್ ಇಲ್ಲ ಬೌಲಿಂಗ್ಗೆ, ಅದೊಂದು ದೊಡ್ಡ ಡ್ರಾಬ್ಯಾಕು. ಬಟ್ ಈ 5 ಜನ ಇವಾಗ ಏನಾಗುತ್ತೆ ಅಂದರೆ, ಇವಾಗ ಲಾಸ್ಟ್ 17 ಡೇಸಲ್ಲಿ ನನ್ನ ಪ್ರಕಾರ 5 ಮ್ಯಾಚ್ ಆಡಬೇಕು ಇಂಡಿಯಾ. ಇನಿಷಿಯಲಿ ಜಾಸ್ತಿ ಬ್ರೇಕ್ ಇತ್ತು. ಇವಾಗ ಶಮಿ 33-34 ವಯಸ್ಸಿರಬೇಕು. ಸೊ ಅವ್ರನ್ನೆಲ್ಲ ಫಿಟ್ಟಾಗಿ ಇಟ್ಕೊಳ್ಬೇಕು ಇಷ್ಟೊಂದು ಮ್ಯಾಚ್ಗಳಿಗೆ. ಅದೊಂದು ಚಾಲೆಂಜ್ ಆಗುತ್ತೆ ಸಪೋರ್ಟ್ ಟೀಮ್ಗೆ. ಸೊ ಸದ್ಯ ಆಪೋಸಿಟ್ ಟೀಮ್ಗಳು ಕಡಿಮೆ ಓವರ್ ಆಡ್ತಿರೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಇಲ್ಲ, ಕಡಿಮೆ ಓವರ್ ಒಂದೇ ಅಲ್ಲ, ಆಲ್ಔಟ್ ಮಾಡಿಸ್ತಾ ಇದ್ದೀವಿ. ಅದು ಆಲ್ಔಟ್ ಮಾಡಿಸ್ತಾ ಇದ್ದೀವಿ, ಅದು ಭಾಳ ದೊಡ್ಡದು. ಯಾಕಂದರೆ ಈ ಕಾನ್ಫಿಡೆನ್ಸು ಜಾಸ್ತಿ ಆಗಿಬಿಡುತ್ತೆ ನಮ್ಮ ಬೌಲರ್ಸಲ್ಲಿ. ಪ್ಲಸ್ ನಮ್ಮ ಫೀಲ್ಡಿಂಗು, ನಾನು ಇಂಥ ಫೀಲ್ಡಿಂಗು ಇಂಡಿಯನ್ ಟೀಮಲ್ಲಿ ನೋಡೇ ಇಲ್ಲ. ಫೀಲ್ಡಿಂಗು, ಬ್ಯಾಟಿಂಗು, ಬೌಲಿಂಗು ಮೂರರಲ್ಲೂ ಕಂಪ್ಯಾರಿಸನ್ ಇಲ್ಲ, ಆ ರೀತಿ ಆಗಿದೆ. ಇಲ್ಲ, ಬ್ಯಾಟಿಂಗ್ ಮಾಡಿದ್ದೀವಿ, ಬಟ್ ಬೌಲಿಂಗು ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಇಂಡಿಯನ್ ನ್ಯೂ ಬಾಲ್ ಅಟ್ಯಾಕ್ ಎವರ್. ಏನು ಫಾರ್ಮ್ ಕ್ರಿಕೆಟ್ ತಗೊಂಡ್ರು 3 ಜನ ಹಿಂಗೆ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. 3 ಔಟ್ಸ್ಟ್ಯಾಂಡಿಂಗ್ ಬಾಲ್. ಅದು ನಮ್ಮ ಅದೃಷ್ಟ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಇಂಜರ್ಡ್ ಆಗಿರಲಿಲ್ಲ ಅಂದರೆ ಆ ಶಾರ್ದುಲ್ ಠಾಕೂರೇ ತಗೊಳ್ತಾಯಿದ್ರು. ಆ ಶಾರ್ದುಲ್ ಠಾಕೂರ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನಿಗೆ ಫಾಸ್ಟ್ ಬೌಲಿಂಗ್ಗೆ ಕರ್ನಾಟಕ ಟೀಮಲ್ಲಿ ಸಿಕ್ಕಲ್ಲ ಚಾನ್ಸು. ಕರ್ನಾಟಕ ಟೀಮಲ್ಲಿ ಸಿಕ್ಕಲ್ಲ, ರಾಜಿ ಟ್ರಾಫಿ ಟೀಮಿಗೆ ಸಿಕ್ಕಲ್ಲ. ಅವರು ಇಂಡಿಯಾಗೆ ಆಡ್ತಾ ಇದ್ದಾರೆ, ಅದು ಅವ್ರ ಲಕ್ಕು ಅಷ್ಟೇ. ಅಯ್ಯಪ್ಪ ಅವರು ಈಗ ಆಕ್ಚುಲಿ ಹೇಳ್ತಾ ಇದ್ರಲ್ಲ ಸರ್, ಈಗ ಮೇಯ್ನ್ ಆಗಿ ಬೌಲಿಂಗ್ ಅನ್ನುವಂಥದ್ದು ನಮ್ಮಲ್ಲಿ ಅಸಾಧಾರಣವಾಗಿದೆ. ಇದುವರೆಗೂ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಈ ತರ ಒಂದು ಬೆಸ್ಟ್ ಆಪ್ಷನ್ ಅನ್ನುವಂಥದ್ದು ಸಿಕ್ಕಿರಲಿಲ್ಲ ಅನ್ನುವ ರೀತಿಯಲ್ಲೇ ಎಕ್ಸ್ಪೆಕ್ಟೇಷನ್ ಮತ್ತೆ ಅದ್ರ ಬಗ್ಗೆ ಟಾಕ್ ಇರುವಂಥದ್ದು. ಬಿಕಾಸ್ ಒಬ್ರು ಎಲ್ಲಾದ್ರೂ ಇಬ್ಬರಾದ್ರೂ ಲೋ ಆಗ್ತಾರೆ, ಯಾರಾದ್ರೂ ಒಬ್ಬ ತುಂಬಾ ಐಪರಲ್ಲಿ ಇರ್ತಾರೆ. ಬಟ್ ಈಗ 3 ಜನನು ಸೇಮ್ ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇದಾರೆ. ನಿಮ್ಗೆ ಸಿರಾಜು ಸ್ವಲ್ಪ ರನ್ ಹೊಡ್ಸ್ಕೊಳ್ತಿರ್ಬೋದು, ಆದ್ರೆ ಆ ಒಂದು ಎಕಾನಮಿಯನ್ನು ಕೂಡ ಕಾಪಾಡ್ಕೊಳ್ತಾರೆ. ಅವ್ರೇನ್ 5 ಮೇಲೆ ಹೋಗಿಲ್ಲ, ಬಿಲೋ 5 ಒಳಗೆ ಇರೋದು. ಬಟ್ ಉಳಿದವರೆಲ್ಲ ಪವರ್ ಪ್ಲೇನಲ್ಲಂತೂ ಬುಮ್ರಾ ಕಂಪೇರೇ ಮಾಡಂಗಿಲ್ಲ. ಅಲ್ಲಿ ಕಂಟ್ರೋಲ್ ಮಾಡೋದಾಗಿರ್ಬೋದು, ವಿಕೆಟ್ ತೆಗೆಯೋದಾಗಿರ್ಬೋದು, ಆ ಶಾಕಿಂಗೇ ಇಲ್ಲಿ ಪ್ಲಸ್ ಆಗ್ತಿರೋದು ಬೌಲಿಂಗಿಗೆ. ನಾನು ಹೇಳ್ದಂಗೆ ಫಸ್ಟಿಂದಾನು ಹೇಳ್ತಿದ್ದೆ, ಫಾರ್ಮ್. ಈಗ ಬ್ಯಾಟ್ಸ್ಮನ್ಗೆ ಹೆಂಗೆ 2 ಮ್ಯಾಚ್ 100 ಬಂತೋ ಇಲ್ಲ 80 ಬಂತು ಅಂತ ಕ್ಯಾರಿ ಮಾಡ್ತಾರೆ. ಇಟ್ಸ್ ಸೇಮ್ ವೇ ಬೌಲಿಂಗ್ ಹೌಸು. ಇನಿಷಿಯಲಿ 2 ವಿಕೆಟ್ ಎತ್ತಬೇಕು, ಅದು ಮೇಯ್ನು. ಬಂದಾಗ 2 ಮ್ಯಾಚ್ ಸಿಕ್ಕಿದಾಗ ಆ ಫಾರ್ಮ್ನೇ ಕಂಟಿನ್ಯೂ ಆಗೋದು. ಈಗ ಶಮಿ ಆ್ಯಡ್ ಆಗಿಂದ ಇನ್ನೂ ಸ್ಟ್ರಾಂಗ್ ಆಗೋಯ್ತು. ಸೊ ದ ಥಿಂಗ್ ಈಸ್, ಇಲ್ಲಿ ನಾವು ಆಸ್ ಅ ಪ್ಲೇಯರ್ ಹೇಳ್ತಾ ಇರೋದು,
ಅವ್ರವ್ರಲ್ಲಿ ಚಾಲೆಂಜ್ ಇರುತ್ತೆ. ಇವಾಗ ಇನ್ಫ್ಯಾಕ್ಟ್ ಮ್ಯಾಚ್ ಆದ್ಮೇಲೆ ನಾವು ಮಾತಾಡ್ಕೊಂತೆ ನೋಡ್ದ 10 ಓವರ್ ನನಗೆ 30 ರನ್ 2 ವಿಕೆಟ್, ಹೌದಾ ನೆಕ್ಸ್ಟ್ ಮ್ಯಾಚ್ ನಾನು ನಿನ್ಕಿನ್ನ ಜಾಸ್ತಿ, ಅವ್ರವ್ರಲ್ಲೇ ಹೆಲ್ದಿ ಚಾಲೆಂಜ್ ತಗೊಂತಾರೆ. ಅದು ವಿನ್ನಿಂಗ್ ಮೊಮೆಂಟಮ್ ಅಲ್ಲಿ ಇವಾಗ ಕಲೆಕ್ಟಿವ್ ಎಫರ್ಟ್ ಆಗುತ್ತೆ ಅಲ್ಲಿ. ಇವ್ರು 2 ವಿಕೆಟ್ ತೆಗೆದು ನಾವು ಇನ್ಫ್ಯಾಕ್ಟ್ ಮ್ಯಾಚ್ ಆಡ್ಬೇಕಾದ್ರು ಅವ್ರು 2 ವಿಕೆಟ್ ತೆಗೆದು ನಾನು ತೆಗಿಬೇಕು ಅಂತ ಆ ಜೋಶ್ ಇರುತ್ತೆ. ಅದು ಹೆಲ್ದಿ ಕಾಂಪಿಟೇಷನ್ ಅಂತಾರೆ, ಅವ್ರವರಲ್ಲೇ ಬರುತ್ತೆ. ಸೊ ಪ್ರಾಬ್ಲಿ ಅವರೇ ಟಾರ್ಗೆಟ್ ತಗೊಂಡಿರ್ಬೋದು, ಈ ಮ್ಯಾಚ್ಗೆ ನಾನು 30 ರನ್ ಮೇಲೆ ಕೊಡಿಸ್ಕೊಳ್ಳಲ್ಲ, ಇಲ್ಲ 25 ಮೇಲೆ ಓಡಿಸ್ಕೊಳ್ಳೋ, ಅವ್ರವರೇ ಚಾಲೆಂಜ್ ಹಾಕೊಂತಾರೆ. ನೋಡೋಣ ಫೀಲ್ಡ್ ಅಲ್ಲಿ ನೋಡೋಣ. ಫೀಲ್ಡಿಂಗ್ ಮೆಡಲ್ಗೆ ಮಾಡ್ತಾ ಅಲ್ಲ ಆಕ್ಚುಲಿ ಅದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಲಾಸ್ಟ್ ಅಲ್ಲಿ ಯಾರು ಬೆಸ್ಟ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದಕ್ಕೂ ಒಂದು ಹುಮ್ಮಸ್ ಇರುತ್ತೆ, ನನ್ಗೂ ಮೆಡಲ್ ಬೇಕು ಅಂತ. ಸೊ ಅಲ್ಲಲ್ಲೇ ಚಾಲೆಂಜಿಂಗ್ ತಗೊಂಡು ಅವ್ರವರಲ್ಲೇ ಕಾಂಪಿಟೇಷನ್ ಮಾಡ್ಕೊಂತಾರೆ. ಸೊ ಅಲ್ಲಿ ನಿಮ್ಗೆ ಫೀಲ್ಡ್ ಅಲ್ಲಿ ಗೊತ್ತಾಗ್ತಾ ಇದೆ ರಿಸಲ್ಟ್. ಸೊ ಇನ್ಫ್ಯಾಕ್ಟ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಯಾರಿಗೋ ಇವತ್ತು ಯಾರಿಗೂ ಮೆಡಲ್ ಸಿಗುತ್ತೆ ಅವ್ರಿಗೆ ಬರುತ್ತೆ, ನಾನ್ ಚೆನ್ನಾಗಿ ಮಾಡಿ. ಆಮೇಲೆ ಕ್ಯಾಚ್ ಹಿಡಿದ ತಕ್ಷಣ ಅವ್ರು ಹೇಳ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ಮೇನ್ಲಿ ನಾವು 7 ಮ್ಯಾಚ್ ಆಡಿರೋದ್ರಲ್ಲೂ ಈಗ 1-2 ಮ್ಯಾಚ್ ಓಕೆ, ಒಂದ್ 5 ಮ್ಯಾಚ್ ಇಟ್ಕೊಳ್ಳೋಣ ಕಂಟಿನ್ಯೂಸ್. 7 ಮ್ಯಾಚ್ ಅಲ್ಲೂ ಸೇಮ್ ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಆಗ್ತಾರೆ. ನಿಜವಾಗ್ಲೂ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಕಾಣ್ತದೆ. ಟಚ್ ವುಡ್ ಇದೇ ತರ ಫಾರ್ಮ್ ಅನ್ಡಿಫಿಟೆಡ್ ಆಗಿ ಹೋಗ್ಬೇಕು. ಅದೇ ಇಟ್ ವಿಲ್ ಬಿ ಅ ಗುಡ್ ರಿಲೀಫ್. ಅಲ್ಲೆಲ್ಲೋ ಒಂದ್ ಸ್ವಲ್ಪ ಇದಾಯ್ತು ಅಂದ್ರು ಎಡೋದ್ರು ಇಡೀ ಟೀಮ್ ಬಿದ್ದೋಗ್ಬಿಡುತ್ತೆ. ಸೊ ಆತರ ಆಗ್ಬಾರ್ದು. ಬಿಕಾಸ್ ಓವರ್ ಆಲ್ ಯೂನಿಟ್ ಇಸ್ ಗುಡ್, ಡೂಯಿಂಗ್ ಗುಡ್. ಬಟ್ ಟುಡೇ ಇಸ್ ದ ಚಾಲೆಂಜಿಂಗ್. ಇವಾಗ ಈ ಬಲಿಷ್ಠ ಬ್ಯಾಟ್ಸಿಂಗು ನಾವೇನ ಕಟ್ ಹಾಕಿದ್ರೆ ದೆನ್ ಇಟ್ಸ್ ಅನ್ಸ್ಟಾಪಬಲ್ ನಮ್ಮ ಟೀಮ್ನ. ಇನ್ಫ್ಯಾಕ್ಟ್ ಬೌಲಿಂಗು ಎಲ್ಲರೂ ಇವಾಗ ಆಲ್ರೆಡಿ ಮೊನ್ನೆ ಕಮೆಂಟ್ ನೋಡಿದಾಗ ಪಾಕಿಸ್ತಾನ ಅವ್ರು ಹೇಳಿದ್ರು ಬಾಲೇ ಚೇಂಜ್ ಮಾಡ್ತಾರೆ. ಅದೆಂತ ಅದಕ್ಕೆ ವಸೀಂ ಅಕ್ರಮ್ ಚೆನ್ನಾಗಿ ಹೇಳಿದ್ರು, ಇದು ನಮ್ಮನ್ನ ಇನ್ನೂ ಹಾಳು ಮಾಡ್ತೀರಾ ಅಂದ್ರೆ ನಮ್ಮ ಮರ್ಯಾದೆ ಇನ್ನೂ ತೆಗಿತೀರಾ. ಬಿಕಾಸ್ ICC ಇಟ್ಸ್ ಅ ವರ್ಲ್ಡ್ ಕಪ್ ಇದು. ಸೊ ಅಲ್ಲಿ ಮ್ಯಾಚ್ ರೆಫ್ರೀಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಸುಮ್ಮನೆ ನಾವು ಬೌಲಿಂಗ್ ಮಾಡ್ಬೇಕಾದ್ರೆ ಬಾಲ್ ಚೇಂಜ್ ಮಾಡ್ಬೇಕು, ಹಂಗಾಗಲ್ಲ. ಸೊ ಚೆನ್ನಾಗಿ ಹೇಳಿದ್ರು ಅವ್ರು ವಸೀಂ ಅಕ್ರಮ್, ಯಾಕಂದ್ರೆ ಅವ್ರು ಆಡಿದಾರೆ ಗೊತ್ತು. ಸುಮ್ಮನೆ ನಮ್ಮ ಮರ್ಯಾದೆ ಈಗಲೂ ತೆಗಿತಾ ಇದ್ರೆ ಇನ್ನೂ ತೆಗಿತಾ ಇದ್ರ, ಇದೆಲ್ಲ ಇಲ್ಲ. ಅಲ್ಲಲ್ಲೇ ಇನ್ಫ್ಯಾಕ್ಟು ಜನಕ್ಕೆ ಅದು ಗೊತ್ತಾಗಬೇಕು. ಸೊ ಅಲ್ಲಲ್ಲೇ ಇರ್ತಾರೆ ಎಲ್ಲರೂ. ಫಸ್ಟ್ ನಾವು ಸೆಲೆಕ್ಟ್ ಮಾಡಿ ಅದನ್ನ ತಗೊಂಡೋಗಿ ಅವ್ರು ಕೊಡೋದು ಯಾರು 4th ಅಂಪೈರ್ಗೆ, ಅವರು ಮೇನ್ ಅಂಪೈರ್ಗೆ ಆಮೇಲೆ ಕೊಡೋದು. ಫಸ್ಟ್ ಮ್ಯಾಚ್ ರೆಫ್ರಿ ಎಲ್ಲ ಟೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ಕೊಡೋದು. ಅಲ್ಲ ಎಲ್ಲ ಅವ್ರು ಎಲ್ಲ ಏನ್ ಇಂಡಿಯಾದವ್ರು ಮಾತ್ರ ಇರ್ತಾರಲ್ಲ ಅಂಪೈರ್. ಎಲ್ಲ ಹೇಳಿದ್ರು ನಾವು ಯಾವತ್ತೂ ಅಪ್ರಿಷಿಯೇಟೇ ಮಾಡಲ್ಲ. ಇನ್ನೊಂದು ಟೀಮ್ ಯಾವ ಚೆನ್ನಾಗಿ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ಬೇಕು, ಅವ್ರು ಚೆನ್ನಾಗಿ ಆಡ್ತಾವ್ರೆ ಅಂತ. ಬರೀ ನೆಗೆಟಿವೇ ಮಾತಾಡ್ತೀವಿ ಅಂತ ಕರೆಕ್ಟ್ ಆಗಿ ಹೇಳಿದ್ರು. ಇಟ್ ವಾಸ್ ರೈಟ್. ಬಿಕಾಸ್ ನಾವು ಇನ್ನೊಬ್ರು ಚೆನ್ನಾಗಿ ಮಾಡಿದಾಗ ಅಪ್ರಿಷಿಯೇಟ್ ಮಾಡೋಕೆ ಅದ್ಲೇ ನಾವೇನ್ ಚಿಕ್ಕವರಾಗಲ್ಲ, ಚೆನ್ನಾಗಿ ಮಾಡ್ತಾರೆ ಅವ್ರು. ಇನ್ನೂ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮೆಡಲ್ಲು ಅದೆಲ್ಲ ಮಾಡುವಾಗ ಸೊ ಪ್ಲೇಯರ್ಸ್ ಈ ಕೂತವರು ನನಗೂ ಚಾನ್ಸ್ ಸಿಗ್ಬೇಕು ಗುರು, ಏನೋ ಒಂದು ಮಾಡಬೇಕು ಅಂತ ಅವರು ಫುಲ್ಲು ಆನ್ ದೇರ್ ಟೋಸ್ ಇರ್ತಾರೆ. ಸೊ ಇವತ್ತು ಮಾತ್ರ ಬ್ಯಾಟಿಂಗು ನಮ್ಮ ಬೌಲಿಂಗ್ ಏನಾನ ಇನ್ನೂ ಆ ಯೂನಿಟಿಸ್ ಏನೋ ಸ್ವಲ್ಪ ಇದೆ. ಒಬ್ಬರಿಗೆ ಬ್ಯಾಟ್ ಡೇ ಬರ್ಬೋದು, ಬಟ್ 3 ಜನ ಸಕಲ ಮಾಡ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಇವನ್ ಜಡೇಜಾನು ಚೆನ್ನಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ವಿಕೆಟ್ ಎತ್ತಾಗಿ ಇವರು ಮಧ್ಯ ಬಂದು ಆ ಪೇಸ್ ಕಟ್ ಮಾಡಬೇಕು. ಹೌದು ತುಂಬಾ ಯಾರು ರನ್ಸ್ ಬಿಟ್ಕೊಡ್ತಾ ಇಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅವರಲ್ಲೇ ಚಾಲೆಂಜಿಂಗ್ ಇದೆ. ಸೊ ಇನ್ಫ್ಯಾಕ್ಟ್ ಕುಲ್ದೀಪ್ ನೋಡಿ, ಇನ್ಫ್ಯಾಕ್ಟ್ ಅಶ್ವಿನ್ ಆಡಿಸ್ಬೇಕು, ಕುಲ್ದೀಪ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅಶ್ವಿನ್ಗೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ಅಂತ ಎಕ್ಸ್ಪೀರಿಯನ್ಸ್ ಪ್ಲೇಯರ್ನ ಹೊರಗಡೆ ಕೂರ್ಸೋದು ತುಂಬಾನೇ ನೋವಾಗುತ್ತೆ ನಮ್ಗೆ. ಬಟ್ ಇಲ್ಲಿ ಬೌಲಿಂಗ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಇವತ್ತು ಬಿಗ್ ಟೆಸ್ಟ್ ನಮ್ಗೆ ಬ್ಯಾಟ್ಸ್ಮನ್ ಬೇಗ ಉರುಳಿಸಿದ್ರೆ, ಅವ್ರು 200 ಒಳಗೆ ಉರುಳಿಸಿದ್ರೆ ನಾವು ವಿಲ್ ಬಿ ಅನ್ಸ್ಟಾಪಬಲ್. ಅಲ್ಲ ಈಗ ಟೀಮ್ ಇಂಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಹೊರ ಬಿದ್ದಿರೋದ್ರಿಂದ ಈಗ ಪ್ರಸಿದ್ಧ ಕೃಷ್ಣ ಅವರು ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ಅದು ಟೀಮ್ ಇಂಡಿಯಾಗೆ ಏನಾದ್ರೂ ಪ್ಲಸ್ ಆಗುತ್ತಾ ತಗೊಂಡ್ಮೇಲೆ? ಬಟ್ ಈಗ ಟೀಮ್ ಚೇಂಜಸ್ ಮಾಡೋ ಸಾಧ್ಯತೆ ಇಲ್ಲ ಡೌಟ್. ಅಲ್ಲ ಸೆಮಿಫೈನಲ್ಸ್ ಎಂಟ್ರಿ ಕೊಟ್ಟಿರೋದ್ರಿಂದ ಚಾನ್ಸಸ್ ಇದೆಯಾ? ಹಂಗೂ ಮಾಡ್ಬೋದು, ಬಟ್ ಅವ್ರು ದೇ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಪ್ರಾಬ್ಲಿ ನೆದರ್ಲ್ಯಾಂಡ್ ಮೇಲೆ ತಗೊಬಹುದು. ಬೇಕಾದ್ರೆ ಚಿನ್ನಸ್ವಾಮಿ ವಿನಿಂಗ್ ಮೂವ್ಮೆಂಟ್ ಚೇಂಜ್ ಮಾಡೋದು ಅನ್ಸುತ್ತೆ. ಅಲ್ಲ ಯಾವತ್ತೂ ಮಾಡಲ್ಲ. ಬಟ್ ಈಗ ಸೌತ್ ಆಫ್ರಿಕಾ ಇಲ್ಲಿ ಚಾಲೆಂಜ್, ನಾವು ಟಾಪ್ ಅಲ್ಲಿ ಇರಬೇಕು ಅಂತ. ಸೊ ಟಾಪ್ ಅಲ್ಲಿ ಇದ್ರೆ 4 ಸಿಗುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಸರ್ ಹೇಳಿದ್ರಲ್ಲ, ಈಗ 2-3 ಅಂತ ಬಂದಾಗ ಆಸ್ಟ್ರೇಲಿಯಾ ಅಗೈನ್ ಅವ್ರನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೆಮಿಫೈನಲ್ ಫೈನಲ್, ಅವ್ರು ಸೆಮಿಫೈನಲ್ಗೆ ಎಂಟ್ರಿ ಆದ್ರೆ ಆ ತಂಡದ ಎನರ್ಜಿನೇ ಬೇರೆ ರೀತಿಯಲ್ಲಿ ಇರುತ್ತೆ. ಸಿ ದೇ ವನ್ 5 ಸಲ ವರ್ಲ್ಡ್ ಕಪ್. ದೇ ನೋ ಹೌ ಟು ವಿನ್. ಬಿಕಾಸ್ ಕಮ್ ಬ್ಯಾಕ್ ನೋಡ್ತಾ ಇದೀವಲ್ಲ. ಬಿಕಾಸ್ ನಾವು ಫಸ್ಟ್ 3 ಮ್ಯಾಚ್ ಬಾಟಮ್ ಅಲ್ಲಿ ಇದ್ರು. ಸೊ ಟೂ ಅರ್ಲಿ ಟು ಸೇ ಅವ್ರನ್ನ ಹೊಟ್ಟೋದ್ರು ಆಸ್ಟ್ರೇಲಿಯಾ ಅಂತ. ಯು ನೆವರ್ ನೋ. ಅವ್ರಿಗೆ ಮೊಮೆಂಟಮ್ ಗ್ಯಾದರ್ ಆಗ್ಬಿಟ್ಟಿದೆ. ನಾವು ಆಲ್ರೆಡಿ ಇಲ್ಲಿದ್ದೀವಿ. ಇವಾಗ ಅಲ್ಲಿಂದ ಕೆಳಗೆ ಬರಕ್ ಆಗಲ್ಲ. ಇವ್ರು ಸ್ಲೋ ಆಗಿ ಬರ್ತಾ ಇದಾರೆ. ಸೊ ಇದು ಡೇಂಜರಸ್ ಟೀಮು. ಎಲ್ಲಿ ಸ್ಲೋ ಆಗಿ ಬರ್ತಾ ಇದೆ ಅವ್ರು ಡೇಂಜರಸ್ ಟೀಮು. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾವು ಇದು ಮಾಡಬೇಕು. ಬಿಕಾಸ್ ನಮ್ಮ ಹೋಮ್ ವರ್ಕ್ ಸೇಮೇ. ನಾವು ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನ್ ಮಾಡಬೇಕು ಅಷ್ಟೇ ಮಾಡಿ, ಬ್ಯಾಟ್ಸ್ಮನ್ ಏನ್ ಮಾಡಬೇಕು ಯು ಹ್ಯಾವ್ ಟು ಸ್ಟೇ ಅಟ್ ದ ವಿಕೆಟ್ ಅಂಡ್ ಒಳ್ಳೆ ಕ್ಯಾಚಸ್ ವಿನ್ ಮ್ಯಾಚಸ್. ಸೊ ಇದೆಲ್ಲ ಮೀಟಿಂಗ್ ಆಗಿರುತ್ತೆ ಮ್ಯಾನೇಜ್ಮೆಂಟ್.
ಸೊ ಇಲ್ಲಿ ಚೇಂಜಸ್ ಮಾಡಬೇಕು ಅಂದ್ರೆ ಈ ಮ್ಯಾಚಿಗೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾವು ಟಾಪ್ ಇವ್ರಿಗೆ ಹೊಡೆದು ಬೇರೆ ಟೀಮ್ ಎಲ್ಲ ಇಂಡಿಯಾ ಇಸ್ ಅನ್ಬೀಟಬಲ್ ಅಂತ ಮೈಂಡ್ ಸೆಟ್ ಬರ್ತವೆ. ಬಟ್ ಸೆಮಿಫೈನಲ್ ಫೈನಲ್ ಎರಡು ಸ್ಟೆಪ್ ಇದೆ, ಅಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಬಿಕಾಸ್ ಈ ಲೀಗಲ್ ಒಂದ್ ಸೋತ್ರೆ ವಾಪಸ್ ಬರೋದು, ಅಲ್ಲಿ ಸೋತ್ರೆ ಮನೆಗೆ. ಸೊ ಎಲ್ಲಾ ಮ್ಯಾಚು ಡೂ ಆರ್ ಡೈ ತರನೇ ಆಡ್ಬೇಕು, ಅವಾಗ್ಲೇ ಆ ವಿನ್ನಿಂಗ್ ಇದು ಅಭ್ಯಾಸ ಮಾಡ್ಕೊಂತೀವಿ ನಾವು, ಗೆಲ್ಲೋದನ್ನ ಅಭ್ಯಾಸ ಮಾಡ್ಕೊಂತೀವಿ. ಇಲ್ಲಾಂದ್ರೆ IPL ತರ ಸೆಮಿಫೈನಲ್ ಮಾಡಬೇಕು, ಅದು ಪ್ಲೇ ಆಫ್ ಮ್ಯಾಚ್ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ. ಬಟ್ ಇದು 50 ಓವರ್ ಅಲ್ಲ ಸರ್, ತುಂಬಾ ಲಾಂಗ್. ರಕ್ಷಿತ್, ಇಲ್ಲಿ ನಾವು ನೋಡ್ತಾ ಇದ್ರೆ ಈಗ ಇಂಡಿಯಾ 7 ಮ್ಯಾಚಸ್ ಅಲ್ಲಿ ಈ 5 ಚೇಸಿಂಗ್ ಅಲ್ಲಿ ವಿನ್ ಆಗಿದೆ. ಬಟ್ ಆ ಚೇಸಿಂಗ್ ಅಲ್ಲಿ ವಿನ್ ಆಗ್ಲಿಕ್ಕೆ ಕಾರಣ ಏನು? ಬೌಲಿಂಗ್. ಬಿಕಾಸ್ ಕಡಿಮೆ ರನ್ನಿಂಗ್ ಕಟ್ ಹಾಕಿರೋದು. ಇಂಡಿಯಾ ಮೇಲೆ ಹೈಯೆಸ್ಟ್ ಹೊಡೆದಿರೋದು ನ್ಯೂಜಿಲೆಂಡ್ 274, ಅದೇ ಹೈಯೆಸ್ಟ್. ಇನ್ ಯಾವುದೇ ಟೀಮ್ ನ ತಗೊಂಡ್ರು ಕೂಡ ಆಲ್ಮೋಸ್ಟ್ ಈವನ್ ಶ್ರೀಲಂಕಾ ಕೂಡ 300 ಎಲ್ಲ ಕ್ರಾಸ್ ಮಾಡಲ್ಲ, ಬೇರೆ ಟೀಮ್ ಮೇಲೆಲ್ಲ ಆಡಿದ್ದಾರೆ. ಇನ್ ಎಲ್ಲಾ ಟೀಮ್ಸ್ ಅವರು ಕೂಡ 300 ಎಲ್ಲ ಆಲ್ಮೋಸ್ಟ್ ಕ್ರಾಸ್ ಮಾಡಿದ್ದಾರೆ. ಬಟ್ ಇಂಡಿಯನ್ ಬೌಲಿಂಗ್ ಮೇಲೆ ಮಾತ್ರ ಯಾರು ಕ್ರಾಸ್ ಮಾಡಿಲ್ಲ. ಈವನ್ ಇಂಡಿಯನ್ ಬ್ಯಾಟಿಂಗ್ ಕೂಡ ಸಮ್ ಟೈಮ್ ಫೇಲ್ಯೂರ್ ಆಗಿದೆ. ನಾವು 231 ಇಂಗ್ಲೆಂಡ್ ಮೇಲೆ ಅದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಿದೆಯಲ್ಲ, 9 ಜನ ಬ್ಯಾಟ್ಸ್ಮನ್ಗಳನ್ನ ಕೂಡ ಕಂಟ್ರೋಲ್ ಮಾಡಿ 100 ರನ್ ಅಂತರದಿಂದ ಗೆದ್ದಿದೆಯಲ್ಲ, ಇದು ಸುಮ್ಮನೆ ನಾವ್ ಯಾವುದೋ ಒಂದು ಏನೋ ಮೊಮೆಂಟಮ್ ಅಲ್ಲಿ ಕ್ಯಾರಿ ಆಗ್ತಾ ಏನೋ ಮಾಡ್ಕೊಂಡು ಹೋಗ್ತಾ ಇದಾರೆ, ಫ್ಲೂಕಲ್ಲಿ ಹೋಗ್ತಾ ಇರುವಂತದ್ದಲ್ಲ. ಇದು ಪರ್ಫೆಕ್ಟ್ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ಹೋಗ್ತಾ ಇರೋದು. ನಮ್ಮ ಬೌಲರ್ಸ್ ಮಿಡಲ್ ಆರ್ಡರ್ ಕಟ್ ಆಗ್ತಾ ಇದಾರೆ. ಅದು ಇಂಗ್ಲೆಂಡ್ ಆಗಿರ್ಲಿ, ಆಸ್ಟ್ರೇಲಿಯಾ ಆಗಿರ್ಲಿ, ಸೌತ್ ಆಫ್ರಿಕಾದಲ್ಲಿ ಕ್ಲೆಸನ್ ಅಂತ ಇದ್ದಾನೆ ನೋಡಿ, ಅವನು 8-9 ಮ್ಯಾಚ್ ಇಂದನು 45 ಬಾಲ್ಗೆ 100-120 ಹೊಡೆಯುವಂತ ಕೆಪಾಸಿಟಿ ಇದೆ. ಸೇಮ್ ಶ್ರೇಯಸ್ ಅಯ್ಯರ್ ನಮ್ ಕಡೆ ಹೆಂಗೆ, ಅವ್ರ ಕಡೆ ಅವನು ಕ್ಲೆಸನ್ ಇಂಗ್ಲೆಂಡ್ ಮ್ಯಾಚ್ ಅಲ್ಲಿ 109 ಹೊಡೆದ. ಅವನ್ನ ಕಟ್ ಹಾಕ್ಬಿಟ್ರೆ ನಾವು ಮಿಡಲ್ ಆರ್ಡರ್, ಆಕ್ಚುಲಿ ಮಿಡಲ್ ಆರ್ಡರ್ ನ ಕಟ್ ಹಾಕೋದ್ರಲ್ಲಿ ನಮ್ಮ ಜಡೇಜಾ ಮತ್ತೆ ಕುಲ್ದೀಪ್ ಯಾದವ್ ಮಿಡಲ್ ಆರ್ಡರ್ ನ ಕಟ್ ಹಾಕ್ತಾರೆ. ಸೊ ಅವ್ರ ಮಿಡಲ್ ಆರ್ಡರ್ ನಾವು ಕಟ್ ಹಾಕ್ಬಿಟ್ರೆ ಅರ್ಧ ಮ್ಯಾಚ್. ಇನ್ಫ್ಯಾಕ್ಟ್ ಡೇವಿಡ್ ಮಿಲ್ಲರ್ ಇನ್ನೂ ಓಪನ್ ಆಗಿಲ್ಲ, ಇನ್ನು ಡೇವಿಡ್ ಮಿಲ್ಲರ್ ಓಪನ್ ಸಿಕ್ಕಿರೋ ಟೈಮ್ ಅಲ್ಲೆಲ್ಲ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ. ನಾವು IPL ಅಲ್ಲಿ ಹೆಂಗ್ ನೋಡ್ತಾ ಇದ್ದೀವಿ ಈಗ, ಸೌತ್ ಆಫ್ರಿಕಾ ಮ್ಯಾಚ್ ನೋಡ್ಬೇಕಾದ್ರೆ IPL ಮ್ಯಾಚ್ ನೋಡ್ದಂಗೆ ಆಗ್ತಾ ಇರುತ್ತೆ. ಲಾಸ್ಟ್ 20 hours 30 hours ಹೇಳ್ದಂಗೆ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ವರ್ಸಸ್ ಬೌಲರ್, ಸ್ಟ್ರಾಂಗೆಸ್ಟ್ ಬೌಲಿಂಗ್. ಮಿಲ್ಲರ್ಗೆ ಆಕ್ಚುಲಿ ಇನ್ನೂ ಸಿಕ್ಕಿಲ್ಲ, ಅವನು ಎಕ್ಸ್ಪ್ಲೋರ್ಡ್ ಆಗಿಲ್ಲ ಇನ್ನು. ಅಂಡ್ ಇನ್ಫ್ಯಾಕ್ಟ್ ಎರಡು ಟೀಮು ಇವಾಗ ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 350+ ಹೊಡಿತಾ ಇದಾರೆ. ಸೊ ಇವತ್ತು ಅವ್ರಿಗೂ ಟೆಸ್ಟ್, ಈಗ ನಮಗೂ ಅಷ್ಟೇ ಚೇಸಿಂಗ್. ಅವ್ರಿಗೆ ಏನ್ ಮಾಡ್ಬೇಕು ಅಲ್ಲ, ಇಂಡಿಯಾಗ್ ಮತ್ತೆ ಸೌತ್ ಆಫ್ರಿಕಾ ಎರಡು ಒಂಥರ ಕನ್ಫ್ಯೂಷನ್ ಟೈಮ್ ಆಯ್ತು ಅಂತ. ಬಿಕಾಸ್ ಟಾಸ್ ಗೆದ್ದು ನಮ್ದು ಈಗ ಸ್ಟ್ರಾಂಗ್ ಬ್ಯಾಟಿಂಗ್ ಅಂತ ತಗೊಂಡ್ರೆ ಅವ್ರು ಚೇಸಿಂಗ್ ಮಾಸ್ಟರ್ಸ್ ಇಂಡಿಯಾ. ಸೊ ಅವ್ರಿಗೆ ಬಿಟ್ಕೊಡೋದ ಏನು ಅಂತ. ಚೇಸಿಂಗ್ ಅಲ್ಲಿ ಇಲ್ಲಿ ಇಂಡಿಯಾ ಏನಾದ್ರು ಟಾಸ್ ಗೆದ್ರೆ ಅವರು ಬ್ಯಾಟಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ, ನಾವು ಚೇಸಿಂಗ್ ಏನ್ ಮಾಡೋದು ಅನ್ನೋ ಒಂಥರ ಕನ್ಫ್ಯೂಷನ್. ಅವ್ರ ಸ್ಟ್ರೆಂತ್ಗೆ ಹೋಗ್ತಾರೆ, ನನ್ನ ಪ್ರಕಾರ ಟಾಸ್ ಗೆದ್ರೆ ಅವ್ರವ್ರ ಸ್ಟ್ರೆಂತ್ಗೆ ಹೋಗ್ತಾರೆ, ಇಲ್ಲಿ ತಗೊಳಕ್ ಆಗಲ್ಲ. ನಾವು ಅಷ್ಟೇ, ನಾವ್ ಇವಾಗ ಚೇಸಿಂಗ್ ಸ್ಟ್ರಾಂಗ್ ಇದ್ರೆ ನಾವು ಚೇಸಿಂಗ್ ಹೋಗ್ತೀವಿ. ಬಟ್ ಇಲ್ಲಿ ಅವ್ರದ್ದು ಡೇಂಜರಸ್ ಆಗ್ತಾ ಇರೋದು 35 to 50 ಓವರ್ಸ್ ಸೌತ್ ಆಫ್ರಿಕಾ. ನೀವೆಲ್ಲಾ ಮ್ಯಾಚ್ ನೋಡಿ 35 ಓವರ್ಸ್ ಅವ್ರಿಗೆ ಪ್ರಾಬ್ಲಿ 200 ಆ ಇದ್ರಲ್ಲಿ ಇರ್ತಾರೆ. ದ ಮೂಮೆಂಟ್ 35 15 ಅವರ್ಸ್ ಇದೆಯಲ್ಲ, ಸೇಮ್ T20 ತರನೇ ಆಡ್ತಾರೆ. ಬಟ್ ಕ್ಲಾಸನ್ ಅವ್ನ ಕ್ಲಾಸೇ ಬೇರೆ, ಯಾಕಂದ್ರೆ ಯಾರನ್ನೂ ಸೆಟ್ಲ್ ಆಗಕ್ ಬಿಡಲ್ಲ ಬೌಲರ್ನ. ಸೊ ಇನ್ಫ್ಯಾಕ್ಟ್ ಬರ್ತಾ ಇರೋದೇ ರನ್ ಹಂಗೆ. ಸೊ ಇನ್ಫ್ಯಾಕ್ಟ್ ನಾವು ಡಿಫೆಂಡ್ ಆಡ್ತಾ ಇದ್ರೆ, ಈಗ ಬ್ಯಾಟ್ಸ್ಮನ್ ಡಿಫೆನ್ಸ್ ಮಾಡ್ತಾ ಇದ್ರೆ ನಮಗ್ ಗೊತ್ತು, ಇವ್ನು ಡಿಫೆನ್ಸ್ ಮಾಡ್ತಾನೆ, ಇಲ್ಲೇ ಹಾಕೊಳ್ಳೋಣ ಅಂತ. ಇನಿಷಿಯಲಿ ಫಸ್ಟ್ ಬಾಲ್ ಇಂದಾನೆ ಹೊಡಿತಾನೆ. ಸೊ ನಮ್ಗೆ ಇಲ್ಲಿ ಬೌಲರ್ಸ್ಗೆ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಅವ್ರಿಗೆ ರನ್ಸ್ ಆ ಸ್ಟ್ರಾಟಜಿ ಸಖತ್ ವರ್ಕೌಟ್ ಮಾಡ್ಕೊಳ್ತಾ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ, ಬಿಕಾಸ್ ಈಗ ರಿಯಲ್ ಚಾಲೆಂಜಸ್ ಸೌತ್ ಆಫ್ರಿಕಾಗೆ ಆಗಿರ್ಬೋದು, ಇಂಡಿಯಾಗೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಚಾಲೆಂಜಸ್ ಅಂತ ನೋಡೋದಾದ್ರೆ ಈ ಮ್ಯಾಚ್ ನಲ್ಲಿ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.